ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಆಶಾ ಅರ್ಜುನ್ ಕನ್ನಡ ಬ್ಲಾಗ್ಸ್. ಈ ಬ್ಲಾಗಲ್ಲಿ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಈ ಒಂದು ಬ್ಯೂಟಿಫುಲ್ ಆದಂತಹ HD ಮೇಕಪ್ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ನಾನು ಅವ್ರಿಗೆ ಅವ್ರು ಫೇಸ್ ವಾಶ್ ಮಾಡ್ಕೊಂಡಿದ್ರು, ಆದರೂ ಕೂಡ ಒಂದ್ಸಲ ನೀಟಾಗಿ ವೆಟ್ ವೈಪಿಂದ ಫೇಸ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಟೋನರ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ನೀವು ಅದು ಟೋನರ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಐ ಮೇಕಪ್ಗೆ ಹೈ ಬೇಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಕಲರ್ಗಿನ್ನ 1 or 2 ಶೇಡ್ ಲೈಟರ್ ಕಲರ್ ನಾನು ಕನ್ಸಿಲರ್ ತೊಗೊಂಡು ಬೇಸ್ ಸೆಟ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡಿಂಗ್ ಆದಮೇಲೆ ಕಾಂಪ್ಯಾಕ್ಟಿಂದ ಒಂದ್ಸಲ ಸೆಟ್ ಮಾಡಿಕೊಂಡು ಈಗ ಟ್ರಾನ್ಸಿಷನ್ ಕಲರ್ಗೆ ಲೈಟ್ ಕಲರ್ಸ್ ತೊಗೊಂಡು ಟ್ರಾನ್ಸಿಷನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅವರ ಹಾಫ್ ಕಟ್ ಕ್ರೀಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದು ಬೇಸ್ಗೆ ತೊಗೊಂಡಿದ್ದೀವಲ್ವ, ಅದೇ ಕನ್ಸಿಲರಿಂದನೇ ನಾನಿಲ್ಲಿ ಹಾಫ್ ಕಟ್ ಕ್ರೀಸ್ ಮಾಡ್ತಾ ಇದ್ದೀನಿ. ಕಟ್ ಕ್ರೀಸ್ ಆದಮೇಲೆ ಇಲ್ಲಿ ನಾನು ಅವರ ಔಟ್ಫಿಟ್ ಕಲರ್ ನಾನು ಐ ಮೇಕಪ್ ಮಾಡ್ತಾ ಇರೋದ್ರಿಂದ ಶೀಮರಲ್ಲಿ ಗ್ರೀನ್ ಕಲರ್ ಶೀಮರ್ ತೊಗೊಂಡು ನಾವು ಕಟ್ ಕ್ರೀಸ್ ಎಷ್ಟುವರೆಗೂ ಮಾಡಿರ್ತೀವೋ ಅಷ್ಟುವರೆಗೂ ನಾವು ಅದ್ರ ಮೇಲೆ ಶೀಮರ್ ಅಪ್ಲಿಕೇಟ್ ಮಾಡ್ತಾಯಿದ್ದೀವಿ. ಔಟರ್ ಕಾರ್ನರ್ಗೆ ಡಾರ್ಕ್ ಕಲರ್ ತೊಗೊಂಡು ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದ್ಸಲ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಔಟ್ಫಿಟ್ ಕಲರ್ ಬೇಡ ಅಂದರೆ, ಸಿಂಪಲ್ ಆಗಬೇಕಂದ್ರೆ ನೀವು ಆ ಔಟ್ಫಿಟ್ಟಿಗೆ ಸೆಟ್ ಆಗೋ ಥರನೂ ಮ್ಯಾಚ್ ಮಾಡ್ಕೋಬೋದು. ನಾನು ಔಟ್ಫಿಟ್ ಕಲರೇ ಮಾಡ್ಕೊಂಡಿದ್ದೀನಿ. ಒಂದು ಸತಿ ಕೆಳಗಡೆ ಏನಾದರೂ ಫಾಲೌಟ್ ಆಗಿರುತ್ತಲ್ವ ಶೀಮರ್ ನಾವು ಅಪ್ಲೈ ಮಾಡುವಾಗ, ನೀಟಾಗಿ ಒಂದ್ಸಲ ವೈಪ್ ಮಾಡಿಕೊಂಡು ಈಗ ನೆಕ್ಸ್ಟು ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಅವ್ರದ್ದು ಸ್ಕಿನ್ ಟೈಪ್ ನಿಮ್ದು ಯಾವುದಿರುತ್ತೋ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಮಾಯ್ಶ್ಚರೈಸರ್ನ ಚೂಸ್ ಮಾಡಬೇಕಾಗತ್ತೆ. ಡ್ರೈ ಸ್ಕಿನ್ ಇದ್ದರೆ ಕ್ರೀಮ್ ಬೇಸ್, ಆಯಿಲ್ ಸ್ಕಿನ್ ಇದ್ದರೆ ಜೆಲ್ ಬೇಸ್ ಆರ್ ವಾಟರ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಅವ್ರಿಗೆ ಪ್ರೈಮರ್ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾನು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಲಾಸ್ ಫಿನಿಶ್ ಬರಲಿ ಮೇಕಪ್ಪು ಅಂತ ಹೇಳಿಬಿಟ್ಟು ಸ್ವಿಸ್ ಬ್ಯೂಟಿದು ನಾನು ಪ್ರೈಮರಲ್ಲಿ ಯೂಸ್ ಮಾಡಿರೋದು. ಶೇಡು ಅದರಲ್ಲಿ 2-3 ಶೇಡ್ಸ್ ಇದೆ. ನಿಮ್ಗೆ ಯಾವ ಥರ ಶೇಡ್ ಬೇಕೋ ನೋಡಿಕೊಂಡು ನೀವು ಚೂಸ್ ಮಾಡ್ಕೋಬೋದು. ಅಫರ್ಟಬಲ್ ಪ್ರೈಸು, ಸೇಮ್ ಮ್ಯಾಕ್ ರಿಸಲ್ಟ್ ಏನು ಕೊಡುತ್ತೋ ಸ್ವಿಸ್ ಬ್ಯೂಟಿದು ಕೂಡ ಸೇಮ್ ಅದೇ ರಿಸಲ್ಟ್ ಕೊಡುತ್ತೆ. ನಾನು ಅದನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಕನ್ಸಿಲರ್ ಯೂಸ್ ಮಾಡ್ತಾಯಿದ್ದೀನಿ. ಕನ್ಸಿಲರ್ ಬಂದು ಅವರ ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್ ಅಥವಾ ರೆಡ್ ಮಾರ್ಕ್ಸ್ ಎಲ್ಲೆಲ್ಲ ಪಿಗ್ಮೆಂಟೇಷನ್ ಇತ್ತು ಅಲ್ಲೆಲ್ಲ ನಾನು ಕನ್ಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಡಾಟ್ಸ್ ಥರ ಇಟ್ಕೊಂಡು ಆಮೇಲೆ ನಾನು ಅದನ್ನು ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬ್ಲೆಂಡರ್ ಮೇಕಪ್ಪಲ್ಲಿ ಯೂಸ್ ಮಾಡುವಾಗ ಯಾವಾಗೇ ಆಗಲಿ ನಾವು ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡ್ಯಾಮ್ ಬ್ಯೂಟಿ ಬ್ಲೆಂಡರೇ ಯೂಸ್ ಮಾಡಬೇಕು. ಡ್ರೈ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಬ್ಲೆಂಡಿಂಗಿಂತ ಪ್ರಾಡಕ್ಟ್ ಜಾಸ್ತಿ ಬ್ಲೆಂಡರೇ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ನಾವು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ನ ಮೇಕಪ್ಪಲ್ಲಿ ಯೂಸ್ ಮಾಡ್ತೀವಿ. ಬಟ್ ವಾಟರ್ ಪ್ರೂಫ್ ಮೇಕಪ್ಪಲ್ಲಿ ಮಾತ್ರ ಡ್ರೈ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾಯಿದ್ದೀನಿ. ಫೌಂಡೇಶನನ್ನು ಅವ್ರಿಗಿನ್ನೂ ಒಂದು ಶೇಡ್ ಫೇರೇ ತೊಗೊಂಡಿದ್ದೀನಿ. ನೀವು ಕೆಲವರು ಫೇರ್ ಕೇಳ್ತಾರೆ, ಕೆಲವರು ಇಲ್ಲ ನಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನೇ ಮ್ಯಾಚ್ ಮಾಡಿ ಅಂತ ಕೇಳ್ತಾರೆ. ಸೊ ಅದು ಕ್ಲೈಂಟ್ ಇದಾಗಿರುತ್ತೆ. ನಾನಿಲ್ಲಿ 1 ಶೇಡು ಅವ್ರಿಗಿಂತ ಫೇರ್ ತೊಗೊಂಡಿದ್ದೀನಿ ಫೌಂಡೇಶನು. ನೀಟಾಗಿ ನಾನು ಬ್ರಷಿಂದ ಅಪ್ಲೈ ಮಾಡಿ ನೆಕ್ಸ್ಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಾವು ಬ್ಲೆಂಡರ್ ಬರೀ ಬ್ರಷಿಂದನೇ ಅಪ್ಲೈ ಮಾಡ್ತೀವಿ ಅನ್ನೋಕ್ಕಾಗಲ್ಲ, ಬ್ಲೆಂಡರ್ ಯೂಸ್ ಮಾಡಲೇಬೇಕಾಗತ್ತೆ ಫೈನಲ್ ಫಿನಿಶಿಂಗಾಗಿ. ಅದು ನಮಗೆ ಸಾಫ್ಟ್ ಫಿನಿಶ್ ಕೊಡುತ್ತೆ. ಎಲ್ಲಿ ಪ್ಯಾಚಸ್ ಕಾಣದೇ ಇರೋದಾಗಿ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ ಬ್ಲೆಂಡರಿಂದ ಬ್ಲೆಂಡ್ ಮಾಡೋದ್ರಿಂದ. ಈಗ ಐಲೈಟ್ ಅವರ ಸ್ಕಿನ್ ಟೋನ್ಗಿನ್ನ 2 ಶೇಡ್ ಫೇರ್ ಇರೋದ್ರಿಂದ ಫೇರ್ ಕಲರ್ ತೊಗೊಂಡು ನಾವು ಐಲೈಟ್ಗೆ ಎಲ್ಲೆಲ್ಲಿ ಹೈಲೈಟಿಂಗ್ ಬೇಕೋ ನಮಗೆ ಅಲ್ಲೆಲ್ಲ ಡಾಟ್ಸ್ ಇಟ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾನು ಇಲ್ಲಿ ತೊಗೊಂಡಿರೋದು ಹೈಲೈಟ್ ಪಾಯಿಂಟ್ಸ್. ನಾವು ಈ ಥರ ಹೈಲೈಟ್ ಮಾಡ್ಕೊಳ್ಳೋದ್ರಿಂದ ಲೈಟಿಂಗ್ಸ್ ಬಿದ್ದಾಗ ನಮ್ಮ ಮೇಲೆ ಆ ಪ್ಲೇಸ್ ಹೈಲೈಟ್ ಆಗಿ ಕಾಣುತ್ತೆ. ಈಗ ನಾನು ಲೂಸ್ ಪೌಡರಿಂದ ಆಲ್ ಓವರ್ ಫೇಸ್ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಲೂಸ್ ಪೌಡರು. ನೆಕ್ಸ್ಟ್ ನಾನಿಲ್ಲಿ
ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಜೆಲ್ ಲೈನರ್ ಯೂಸ್ ಮಾಡಿಲ್ಲ, ಲಿಕ್ವಿಡ್ ಲೈನರೇ ಯೂಸ್ ಮಾಡಿರೋದು. ಲೈನರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನೆಕ್ಸ್ಟ್ ನಾನು ಮತ್ತೆ ಇಲ್ಲಿ 2 ಸೈಡ್ಸು ಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಐ ಚಿಕ್ಕದಿದ್ದಾಗ ನಾವು ಲೈಟಾಗಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಕೆಲವ್ರದ್ದು ಐ ದೊಡ್ಡದಿದ್ದಾಗ ಸ್ವಲ್ಪ ದಪ್ಪ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ 2 ಸೈಡ್ಸ್. ನೆಕ್ಸ್ಟ್ ಲಾಸ್ಟ್ ಫೈನಲ್ ಆಗಿ ನಾನು ಲ್ಯಾಶಸ್ ಕೂಡ ಇಡ್ತೀನಿ, ಫೇಕ್ ಲ್ಯಾಶಸ್. ನೆಕ್ಸ್ಟ್ ಇಲ್ಲಿ ನಾನು ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಐಬ್ರೋ ಕೋಮ್ ಮಾಡಿಕೊಂಡು ಐಬ್ರೋ ಫಿಲ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಡಾರ್ಕ್ ಕಲರ್ ಬ್ರೌನ್ ಕಲರ್ ಯೂಸ್ ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಲ್ಲ. ಬ್ರೌನ್ ಆದರೆ ಫಿನಿಶಿಂಗ್ ನ್ಯಾಚುರಲ್ ಫಿನಿಶಾಗಿ ಕಾಣುತ್ತೆ ಅಂತ ಬ್ರೌನ್ ಕಲರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. 2 ಸೈಡ್ಸು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾವು ಸೆಟ್ ಮಾಡಿದ ಪೌಡ್ರ್ ಇತ್ತಲ್ವ, ಎಕ್ಸ್ಟ್ರಾ ಪೌಡ್ರ್ ಏನಿತ್ತು ಎಲ್ಲ ನೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿಕೊಂಡು ಕ್ರೀಮ್ ಬ್ಲಷ್ ಏನಾದರೂ ಯೂಸ್ ಮಾಡಬೇಕು ಅಂದರೆ ನಾವು ಪೌಡರ್ ಲಾಕ್ ಮಾಡೋಕ್ಕಿಂತ ಮುಂಚೆನೇ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಈ ಒಂದ್ಸಲ ಕಾಂಪ್ಯಾಕ್ಟ್ ಪೌಡರಿಂದ ಇನ್ನು ಆಲ್ ಓವರ್ ಫೇಸ್ ನೀಟಾಗಿ ಇನ್ನೂ ಒಂದ್ಸಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕಾಂಟೋರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕಾಂಟೋರ್ ಬಂದು ಶುಗರ್ ಬ್ರ್ಯಾಂಡ್ ಅವ್ರದ್ದು. ನಾನು ಕಾಂಟೋರಲ್ಲಿ ಯೂಸ್ ಮಾಡಿರೋದು ಸಿಂಗಲ್ ಕಲರ್ ಪ್ಯಾಲೆಟ್, ನೋಸು, ಫೇಸ್, ಚಿನ್ ಎಲ್ಲನೂ. ನೆಕ್ಸ್ಟ್ ನಾನಿಲ್ಲಿ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲಷ್ ಬಂದು ಅವರ ಸ್ಕಿನ್ ಟೋನ್ಗೆ ಸೆಟ್ ಆಗೋ ರೀತಿ ಬ್ಲಷ್ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಐಲೈಟರ್. ಎಲ್ಲೆಲ್ಲ ನಾವು ಹೈಲೈಟ್ ಮಾಡಿದ್ವಲ್ಲ ಅಲ್ಲೆಲ್ಲ ನಾವೀಗ ಐಲೈಟರ್ ಅಪ್ಲೈ ಮಾಡ್ತಾ ಇದ್ದೀವಿ. ಐಬ್ರೋ ಬ್ರೋ ಬೋನಿ ಕೂಡ ಅಪ್ಲೈ ಮಾಡೋದ್ರಿಂದ ಹೈ ಮೇಕಪ್ಪು ತುಂಬ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ. ನೆಕ್ಸ್ಟ್ ನೋಸು. ಈಗ ನೆಕ್ಸ್ಟ್ ನೋಡಿ, ನಾನು ಕೆಳಗಡೆ ಐಸ್ ಕೆಳಗಡೆ ಕಾಜಲ್ ಅಪ್ಲೈ ಮಾಡಿದ್ವಲ್ವ, ಡಾರ್ಕ್ ಕಲರ್ ತೊಗೊಂಡು ಅದನ್ನು ವಾಟರ್ ಲೈನ್ನ ಸ್ಮರ್ಜ್ ಮಾಡ್ತಾ ಇದ್ದೀನಿ. ಕಾಜಲ್ಲು ಮತ್ತು ಐ ಶ್ಯಾಡೋಯಿಂದ ಬ್ಲೆಂಡ್ ಮಾಡೋದ್ರಿಂದ ನಮಗೆ ಕಾಜಲ್ಲು ಸ್ಪ್ರೆಡ್ ಆಗಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಎಲ್ಲ ಬಿದ್ದಿರುತ್ತಲ್ವ, ಸೊ ಲಿಪ್ಸ್ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಇಲ್ಲಿ ಲಿಪ್ ಲೈನರಿಂದ ಡ್ರಾ ಮಾಡ್ಕೋತಾ ಇದ್ದೀನಿ ಲಿಪ್ ಶೇಪು. ಕೆಲವರು ಡೈರೆಕ್ಟ್ ಲಿಪ್ಸ್ಟಿಕ್ಕಿಂದನೇ ಅಪ್ಲೈ ಮಾಡ್ತಾರೆ, ಸೊ ಆಗುವ ಮಾಡ್ಕೋಬೋದು. ನಿಮಗೆ ಕಾನ್ಫಿಡೆನ್ಸ್ ಇದೆ ಡೈರೆಕ್ಟ್ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಅದೇ ರೀತಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಬೋದು. ಒಂಥರ ನ್ಯೂಡ್ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ ಲಿಪ್ ಶೇಡು. ಐ ಮೇಕಪ್ ಸ್ವಲ್ಪ ಗ್ರೀನ್ ಕಲರ್ ಮಾಡಿರೋದ್ರಿಂದ ಇದನ್ನು ಸ್ವಲ್ಪ ನಾನು ರೆಡ್ಡಿಶ್ ಆ ಥರ ಶೇಡ್ ತೊಗೊಂಡಿದ್ದೀನಿ. ಈಗ ನೋಡಿ, ನಾವು ನೆಕ್ ಬೋನ್ಗೂ ಕೂಡ ಈ ಥರ ಹೈಲೈಟ್ ಹಾಕೋದ್ರಿಂದ ಫೋಟೋಸ್ ಎಲ್ಲ ತೆಗಿವಾಗ ಹೈಲೈಟಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ, ಆ ಪಾರ್ಟ್ಸ್ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನೋಡಿ, ನಾನು ಫೇಕ್ ಲ್ಯಾಶಸ್ ಇಟ್ಟಿದ್ದೀನಿ. ನಿಮಗೆ ಲ್ಯಾಶಸ್ ನೆಸೆಸಿಟಿ ಇದೆ, ನಮಗೆ ಬೇಕು ಅಂತ ಇದ್ರೇ ನೀವು ಇಟ್ಕೋಬೋದು, ಬೇಡ ಅಂತ ಇದ್ದರೆ ಏನು ಪರವಾಗಿಲ್ಲ. ನಾವು ಐಬ್ರೋ ಕರ್ಲ್ ಮಾಡಿಕೊಂಡು ಮಸ್ಕರ ಅಪ್ಲೈ ಮಾಡಿದ್ರು ಕೂಡ ಲ್ಯಾಶಸ್ ಇಟ್ಟಿರೋ ಥರನೇ ಕಾಣುತ್ತೆ, ಬೋನ್ಸಿಯಾಗಿ ಚೆನ್ನಾಗಿ ಕಾಣುತ್ತೆ. ಲ್ಯಾಶಸ್ ಇಟ್ಟಿದ್ಮೇಲೆ ಅದ್ರ ಮೇಲೆ ಒಂದ್ಸಲ ಲೈಟಾಗಿ ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ 2 ಸೈಡ್ಸು. ನೆಕ್ಸ್ಟ್ ಮತ್ತೆ ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. 2 ಫೇಕ್ ಲ್ಯಾಶು ಒರಿಜಿನಲ್ ಲ್ಯಾಶ್ 2 ಮರ್ಜ್ ಆಗೋ ರೀತಿ ಮರ್ಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫೈನಲ್ ಆಗಿ ಬಿಂದಿ ಇಲ್ಲ ಅಂದರೆ ಲುಕ್ ಫಿನಿಶ್ ಆಗಲ್ಲ. ಫೈನಲ್ ಆಗಿ ನಾನಿಲ್ಲಿ ಸ್ವಲ್ಪ ಲಿಪ್ಸು ಗ್ಲಾಸ್ ಫಿನಿಶ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಲಿಪ್ಸಿಗೆ ಲಿಪ್ ಗ್ಲಾಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಲಾಸಿ ಫಿನಿಶ್ ಇರಲಿ, ಮೇಕಪ್ ಸ್ವಲ್ಪ ಗ್ಲಾಸಿಯಾಗಿ ಮಾಡಿರೋದ್ರಿಂದ ಲಿಪ್ಸು ಕೂಡ ಸ್ವಲ್ಪ ಗ್ಲಾಸಿ ಫಿನಿಶ್ ಬರಲಿ ಅಂತ ಹೇಳ್ಬಿಟ್ಟು. ಫೈನಲ್ ಲುಕ್ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ನ್ಯಾಚುರಲ್ ಆಗಿ ಎಲಿಗೆಂಟಾಗಿ ಡೀಸೆಂಟಾಗಿ ಯಾವ ಥರ ಬಂದಿದೆ. ಫಿನಿಶಿಂಗ್ ಆಗಿರ್ಬೋದು, ಪ್ರತಿಯೊಂದು ಐ ಮೇಕಪ್ ಆಗಿರ್ಬೋದು, ಫೇಸ್ ಮೇಕಪ್ ಆಗಿರ್ಬೋದು, ಯಾವ ಥರ ಫಿನಿಶಿಂಗ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಮೇಕಪ್ಪು. ನೀವು ಕೂಡ ಈಸಿಯಾಗಿ ಈ ಟ್ರಿಕ್ಸ ಯೂಸ್ ಮಾಡಿಕೊಂಡು ನೀವೇ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ರೆಡಿ ಆಗ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.